ಆಗೋಯ್ತಾನೆ ಕಣ್ಣು. ಖಾಲಿ ಆಗುವ ಪರಿಸ್ಥಿತಿ ಇಲ್ಲ. ಸುಭದ್ರವಾದಂತ ಸರ್ಕಾರ, ಸಮರ್ಥವಾದಂತ ನಾಯಕತ್ವ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ಖಂಡಿತ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರ್ತದೆ, ಸಿದ್ದರಾಮಯ್ಯನವರು ಇರ್ತಾರೆ. 5 ವರ್ಷನೂ ಅವರೇ ಇರ್ತಾರೆ ಅಂತ ಉಪಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ. ಪಕ್ಷದ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ಡೆಲ್ಲಿ ನಾಯಕರುಗಳು ಹೇಳಿದ್ದಾರೆ, ಶಾಸಕರುಗಳು ಹೇಳಿದ್ದಾರೆ. ಇನ್ಯಾರು ಹೇಳ್ಬೇಕು? ಇದೇನ್ಲ ಈ ಮಾಹಿತಿನ ಇಲ್ಲಿ ಗಂಟೆ ಇದು ಬಾಯಿ ಬಿಟ್ಟಿರ್ಲಿಲ್ಲ. ಕೇಳಿದ್ರೆ ನಮ್ಮ ಪಾಲ್ ನಾವು ಕೇಳ್ತೀವಿ, ನಮ್ಮ ಕೂಲಿ ನಾವು ಕೇಳ್ತೀವಿ ಅಂತ ಇತ್ತು. ಈಗ ನೋಡಿದ್ರೆ ಸಿದ್ದಣ್ಣನೇ 5 ವರ್ಷ ಅಂತ ಐತಿ. ಕಾಲಕ್ಕೆ ತಕ್ಕಂಗೆ ಮಾತು ಬದಲಾಯ್ತವೆ ಕಲ್ಯಾಣ. ಅದು ಬಿಡು, ಇದನ್ನ ನೋಡ್ರು ಇನ್ನೊಮ್ಮೆ ಕೊಟ್ರೆ ಹೇಳ್ತೀನಿ. ಅವಾಗ ಕುಡು ಪ್ರಶ್ನೆ ಇದಲ್ಲ, ಕುಡು ತಗೋ ಪ್ರಶ್ನೆ ಇದಲ್ಲ, ಕುಡು ತಗೋ ಪ್ರಶ್ನೆ ಇದೆ. ನಾ ಹೇಳ್ತಿದ್ದೆ ಬೇಕೋ ಬೇಡ ಅಂತ. ಪ್ರಶ್ನೆನೇ ಇಲ್ಲ. ಯಾರು ಕೊಡೋರು ಯಾರು, ತಗೊಳೋರು ಯಾರಿಲ್ಲ. ಹಾಗೆ ಮೊನ್ನೆ ಇದೆ ಹೇಳಿದ್ದಲ್ಲ, ಮಿನಿಸ್ಟರ್ ಆಗಿ 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 ಸಾಕಾಗಿದ್ದೀನಿ, CM ಆಗೋಯ್ತೀನಿ ಅಂತವ. ನಾನು ಸಚಿವ ಆಗಿ 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 ದಡ್ದಿದ್ದೇನೆ. ಆದ್ರೆ ಈಗ ಮುಖ್ಯಮಂತ್ರಿ ಆಗ್ಬೇಕು. ಸಚಿವ ಏನಾಗ್ಬೇಕು? ನಾನು ಸಚಿವ ಆಗಿ 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 ದಡ್ದಿದ್ದೇನೆ. ಆದ್ರೆ ಈಗ ಮುಖ್ಯಮಂತ್ರಿ ಆಗ್ಬೇಕು. ಸಚಿವ ಏನಾಗ್ಬೇಕು? ಸಡನ್ ಆಗಿ ಮಾತನ್ನೇ ಚೇಂಜ್ ಮಾಡೈತಲ್ಲ, ಏನ್ಲ ವಿಚಾರ? ಈ ರಾಜಣ್ಣ ಎಲ್ಲಾರ್ಗು ಹೋಗ್ದಾಗೈತೆ ಕಣ. ಅದಕ್ಕೆ ದೇಶಪಾಂಡೆ ಯಾಕೆ ಬೇಕು ಸವಾಸ ಅಂತ ವರ್ಷ ಚೇಂಜ್ ಮಾಡೈತಿ. ನೋಡಿಲಿ ರಾಜಣ್ಣ ಹೋಗ್ತಾ. ಖಾಲಿ ಇದೆಯಾ? ಖಾಲಿ ಇರೋದಕ್ಕೆ ಕೇಳ್ಬೇಕಪ್ಪ. ಖಾಲಿ ಇಲ್ಲದೆ ಬರ್ತಿರೋದಕ್ಕೆ ಎಲ್ಲಿದೆ? ಒಂದೇ ಕುರ್ಚಿ, CM ಕುರ್ಚಿ ತಾನೇ ಇರೋದು. ಬಹಳಷ್ಟು ಕುರ್ಚಿಗಳಿದ್ರೆ ಕೇಳ್ಬೋದಾಗಿತ್ತು. ಒಂದೇ ಕುರ್ಚಿ ಇರೋದು. ಖಾಲಿ ಆದ್ಮೇಲೆ ಕೇಳ್ಬೇಕು. ಒಟ್ಟಿನಲ್ಲಿ ಇದು ಯಾವುದೋ ಮೂಡ ಕೇಸ್ ಬಂದು ಕಾಂಗ್ರೆಸ್ ನೌಕಿ ಸಿದ್ದಣ್ಣನ ಮೇಲೆ ಸೆಂಟಿಮೆಂಟ್ ಜಾಸ್ತಿ ಮಾಡ್ದಂಗಾಯ್ತು ಕಂಡ್ಲೆ. ಯಾವ ಸೆಂಟಿಮೆಂಟ್ ಇಲ್ಲ ಕಣ. ಮೇಲೆ ಹಿಂಗವೆ, ಒಳಗೆ ಯಾರ್ಯಾರು ಏನೇನು ಬಯಸ್ಕೊಂಡ್ ಕುಂತವ ಯಾರಿಗೂ ಗೊತ್ತು. ಸಿದ್ದಣ್ಣ ಬೇರೆ ರಾಯಣ್ಣಂಗೆ ನಮ್ಮವ್ರೆ ಬೆನ್ನಿಗೆ ಚೂರಿ ಹಾಕಿದ್ದು ಅಂತ ಒತ್ತಿ ಒತ್ತಿ ಹೇಳ್ತಿತ್ತು. ಎದುರು ಪಾರ್ಟಿಯನ್ನು ಎಷ್ಟಾರ ರಾಜಕೀಯ ಮಾಡ್ಲಿ ಕಂಡ್ಲೆ, ಜೊತೆಲಿ ತೆನ್ನಿ ಚೂರಿ ಹಾಕ್ಬಿಟ್ರೆ ಹೆಂಗ್ಲ ಬಾಳ್ಮೆ ಮಾಡೋದು? ಹೆಂಗೋ ಮಾಡಂಗಿಲ್ಲ ಕಣ, ಸೀದಾ ಶಿವ ಅನ್ನೋದು ಅಷ್ಟೇ. ನೋಡ್ಲಿ ಯಡಿಯೂರು ದೊಡ್ಡದಾಗಿ ಸೂಚನೆ ಕೊಡ್ತೈತೆ. ನಾಳೆ ತೀರ್ಪು ಬಂದ ನಂತರ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ 100ಕ್ಕೆ 100 ಬರುತ್ತೆ. ಆ ತೀರ್ಪಿಗೆ ಮುಂಚೆನೆ ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೇದು. ಯಪ್ಪ ಆಮೇಲೆ ಮುಂದಿನ ದಿನಗಳಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಹ ಈ ಮೂಡ ವಿಚಾರದಲ್ಲಿ ರಾಜೀನಾಮೆ ಕೊಡ್ಲೇಬೇಕಾಗ್ತದೆ. ಕಾದ್ ನೋಡಿ. ಅಪ್ಪ ಮಗ ಇಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾವ್ರಿ ಅಂದ್ರಿ, ಸದ್ಯದಲ್ಲಿ ಮತ್ತೊಂದು ಆಪರೇಷನ್ ನಡೆಯಂಗೈತಲ್ಲ. ಓದಿಗೆತ ಆಪರೇಷನ್ ಮಾಡಿ ಮಗನ್ನೇ CM ಮಾಡ್ತದೆ ಹೆಂಗ್ಲ ಯಡಿಯೂರು. ವಿಜಯೇಂದ್ರ CM ಮಾಡಿದ್ರೆ BJP ಮೂರ್ಚೂರಾಗಿ JDS ಆದಂಗ ಆಗೋಯ್ತದೆ ಕಲ್ಯಾಣ. ಏನಾರ ಮಾಡ್ಲಿ ವಸಿ ಹಿಂದೆ ಮುಂದೆ ನೋಡ್ಕೊಂಡ್ ಮಾಡಕ್ ಹೇಳ. ಶಿವನಿ ಶಂಭುಲಿಂಗ.